ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಟೋಟಲ್ ಕಾಸ್ಟ್. ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಆ್ಯಂಡ್ ರೀಸೆಂಟಾಗಿ ನಾನು ಲಕ್ಷದ್ವೀಪಿಗೆ ಹೋಗಿದ್ದ ವೀಡಿಯೋಸ್ ನೀವೆಲ್ಲ ನೋಡಿದ್ದೀರಾ ಆ್ಯಂಡ್ ಇಷ್ಟನ್ನು ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ತುಂಬ ಜನ ನನ್ನ ಫ್ರೆಂಡ್ಸ್ ಆ್ಯಂಡ್ ಕಲೀಗ್ಸ್ ಕೇಳ್ತಾಯಿದ್ರು ಕಾರ್ಡಿಲಿಯಾ ಕ್ರೂಸ್ ಬುಕ್ಕಿಂಗ್ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ಸ್ನ ಕೊಡು ಅಂತ. ಸೊ ಐ ಆಮ್ ಹಿಯರ್ ಟು ಗಿವ್ ಯು ಸಮ್ ಡೀಟೇಲ್ಸ್ ಅಬೌಟ್ ಇಟ್. ಕಾರ್ಡಿಲಿಯಾ ಕ್ರೂಸ್ ಅನ್ನೋದು ಇಂಡಿಯಾದು ಪ್ರೀಮಿಯಂ ಕ್ರೂಸ್. ಸೊ ಕ್ರೂಸ್ ಬುಕ್ಕಿಂಗ್ ಇಸ್ ನಥಿಂಗ್ ಬಟ್ ರೂಮ್ ಬುಕ್ಕಿಂಗ್ ಇನ್ ಅ ಕ್ರೂಸ್ ಅಷ್ಟೇ. ಸೊ ರೂಮ್ ಬುಕ್ಕಿಂಗ್ ಅಂತ ತುಂಬ ಲೈಟಾಗಿ ತೊಗೋಬೇಡಿ. ಸೊ ಒನ್ಸ್ ಯು ಬುಕ್ ದ ರೂಮ್ ಇನ್ಸೈಡ್ ದ ಕ್ರೂಸ್, ಸೊ ನೀವು ಅಲ್ಲಿ ಸಿಗೋ ಎಂಟರ್ಟೈನ್ಮೆಂಟ್ ಮತ್ತು ಅಲ್ಲಿರೋ ಅಮ್ಯುನಿಟೀಸ್ನ ನೋಡಿಬಿಟ್ಟು ನಾವು ಕೊಟ್ಟಿರೋ ದುಡ್ಡು ಏನೂ ಇಲ್ಲ ಇದ್ರ ಮುಂದೆ ಅಂತ ಅನ್ಕೊತೀರಾ. ನಾವು ಹೋಗಿದ್ದು 4 days 3 nights ಪ್ಯಾಕೇಜ್ಗೆ. ಸೊ ಗೋವಾಯಿಂದ ಸ್ಟಾರ್ಟ್ ಮಾಡಿಬಿಟ್ಟು ಲಕ್ಷದ್ವೀಪಲ್ಲಿ 1 day ಸ್ಪೆಂಡ್ ಮಾಡಿ ಅದಾದಮೇಲೆ ಮುಂಬೈಗೆ ಡ್ರಾಪ್ ಆಫ್ ಆಯಿತು. This is a room where we stayed, 7000. So in each room only 4 people can be accommodated, and if you have a baby who is less than 2 years old, 5 people can be accommodated. Otherwise there is a clause only 4 people can be accommodated. Actually we were 5 of us and my kid is around 2.3 years old, so we had to take one more room as an extra room. ಸೊ ನಾವು 5 ಮೆಂಬರ್ಸ್ ಇದ್ದಿದ್ದರಿಂದ 4 ಮೆಂಬರ್ಸಿಗೆ ಕಂಪ್ಲೀಟ್ಲಿ ಬೇಸಿಕ್ ರೂಮ್ ತೊಗೊಂಡಿದ್ವಿ. ಇಂಟೀರಿಯರ್ ಸ್ಟ್ಯಾಂಡರ್ಡ್ ಅಂತ ಬರುತ್ತೆ. ಸೊ ಅದ್ರದ್ದು ಕಾಸ್ಟ್ ತುಂಬ ಕಡಿಮೆ ಇರುತ್ತೆ. ಸೊ ಫಾರ್ 4 ಪೀಪಲ್ ನಾವು ಬೇಸಿಕ್ ರೂಮ್ ತೊಗೊಂಡ್ವಿ. ಒಬ್ಬರಿಗೆ ಮಾತ್ರ ನಾವು ಓಷನ್ ವ್ಯೂ ರೂಮ್ ಇದೆ. ಸೊ ದಿಸ್ ಇಸ್ ದ ವಿಂಡೋ. ನೋಡಿ, ಈ ವಿಂಡೋ ಅಲ್ಲಿ ಕಂಪ್ಲೀಟ್ಲಿ ಓಷನ್ ಕಾಣುತ್ತೆ, ಓಷನ್ ವ್ಯೂ ಇರುತ್ತೆ. ಸೊ ನಾವು ಆ್ಯಕ್ಚುಲಿ ಇದು ಶಿಪ್ಪು ಲಕ್ಷದ್ವೀಪಲ್ಲಿ ಹಾಲ್ಟ್ ಆಗಿದೆ. ಸೊ ಅದಕ್ಕೆ ಮುಂದೆ ಎಲ್ಲ ಅದು ಕಾಣಿಸ್ತಾ ಉಂಟು. ಸೊ ಅದು ಸೇಲ್ ಆಗ್ತಾ ಕಂಪ್ಲೀಟ್ಲಿ ಓಷನ್ ವ್ಯೂ ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಬುಕ್ ಮಾಡಿದ್ಮೇಲೆ ಆ್ಯಕ್ಚುಲಿ ನಾವು ಬೇಸಿಕ್ ರೂಮಲ್ಲಿ ಇರಲಿಲ್ಲ. ಸೊ ಕಂಪ್ಲೀಟ್ ನಮ್ಮದು ಪ್ಯಾಕೇಜ್ ಮುಗಿಯೋ ತನಕ ಈ ಓಷನ್ ವ್ಯೂ ರೂಮಲ್ಲೇ ನಾವು ಕಂಪ್ಲೀಟ್ ಟ್ರಿಪ್ಪೆಲ್ಲ ಮಾಡಿದ್ದು. ರೂಮ್ಸ್ ಬಂದುಬಿಟ್ಟು 4 ಥರದ ಕ್ಯಾಟಗರಿ ಇರುತ್ತೆ. ಸೊ ಒಂದು ಬೇಸಿಕ್ ಇರುತ್ತೆ, ಬೇಸಿಕ್ ಆದಮೇಲೆ ಓಷನ್ ವ್ಯೂ ರೂಮ್ ಇರುತ್ತೆ, ಅದಾದಮೇಲೆ ಒಂದು ಬಾಲ್ಕನಿ ಇರೋದು ಒಂದು ರೂಮ್ಸ್ ಇರುತ್ತೆ, ಅದಾದಮೇಲೆ ಸ್ವೀಟ್ ರೂಮ್ ಅಂತ ಒಂದಿರುತ್ತೆ, ಚೇರ್ಮನ್ ಸ್ವೀಟ್ ರೂಮ್ ಅಂತ. ಸೊ ಡಿಪೆಂಡಿಂಗ್ ಅಪಾನ್ ದಿ ಅಮೌಂಟ್ ಅದು ಅಪ್ಗ್ರೇಡ್ ಆಗ್ತಾ ಹೋಗುತ್ತೆ. ಸೊ ಬೇಸಿಕ್ ಬಂದುಬಿಟ್ಟು ಇಂಟೀರಿಯರ್ ಸ್ಟ್ಯಾಂಡರ್ಡ್ ಅಂತ. ಏನು ಡಿಫ್ರೆನ್ಸು ಬೇಸಿಕ್ ರೂಮ್ಸ್ಗೂ ಮತ್ತು ಅಪ್ಗ್ರೇಡೆಡ್ ರೂಮ್ಸ್ಗೂ ಅಂತ ಹೇಳಿದ್ರೆ, ಸೊ ಫುಡ್ ಮತ್ತು ಎಂಟರ್ಟೈನ್ಮೆಂಟಲ್ಲಿ ಏನೂ ಡಿಫ್ರೆನ್ಸ್ ಇರೋಲ್ಲ. ಬಟ್ ಓನ್ಲಿ ಇನ್ ದ ಆಲ್ಕೋಹಾಲ್ ಸರ್ವಿಸಸ್ ಬೇಸಿಕ್ ರೂಮ್ಸಿಗೆ ಕೆಲವೊಂದು ಬ್ರ್ಯಾಂಡ್ಸ್ ಲಿಮಿಟೇಷನ್ಸ್ ಇರುತ್ತೆ. ಅದರ್ವೈಸ್ ಇನ್ನು ಅಪ್ಗ್ರೇಡೆಡ್ ರೂಮ್ಸ್ಗಳಿಗೆಲ್ಲ ಯಾವುದೇ ರೀತಿ ಬ್ರ್ಯಾಂಡ್ಸ್ಗಳಲ್ಲಿ ಲಿಮಿಟೇಷನ್ಸ್ ಇರೋದಿಲ್ಲ. ಸೊ ಒಳಗಡೆ ಏನೇನು ಫೆಸಿಲಿಟೀಸ್ ಇರುತ್ತೆ ಅಂತ ಹೇಳಿದ್ರೆ, ಮಕ್ಕಳಿಗೋಸ್ಕರ ಕಾರ್ಡಿಲಿಯಾ ಕಿಡ್ಸ್ ಅಕಾಡೆಮಿ ಅಂತ ಇರುತ್ತೆ. ಸೊ ಡೈಪರ್ ಫ್ರೀ ಕಿಡ್ಸ್ ಇಲ್ಲ ಪಾಟಿ ಟ್ರೈನಿಂಗ್ ಆಗಿರೋ ಕಿಡ್ಸ್ನ ಕರ್ಕೊಂಡು ಹೋದರೆ ಅಲ್ಲಿ ದೆಲ್ ಹ್ಯಾವ್ ಅ ಗುಡ್ ಟೈಮ್. ಅದಾದಮೇಲೆ ಲೈವ್ ಬಾಲಿವುಡ್ ಶೋಸ್ ನಡೀತಾ ಇರುತ್ತೆ, ಲೈವ್ DJ ನಡೀತಾ ಇರುತ್ತೆ, ಆಮೇಲೆ ಲೈವ್ ಆಗಿ ಇನ್ಸ್ಟ್ರೂಮೆಂಟಲ್ ಮೆಲೋಡೀಸ್ ಪ್ಲೇ ಮಾಡ್ತಾ ಇರ್ತಾರೆ. ಅದಾದಮೇಲೆ ಜಿಮ್ ಇರುತ್ತೆ, ಯೋಗ ಇರುತ್ತೆ, ಸ್ಪಾ ಇರುತ್ತೆ, ಆಮೇಲೆ ಅದು ಬಿಟ್ಟರೆ ಕಸಿನೋ ಇದೆ, ಅದಾದಮೇಲೆ ರಾಕ್ ಕ್ಲೈಂಬಿಂಗ್ ಆ್ಯಕ್ಟಿವಿಟೀಸ್ ಕೂಡ ನಡೀತಾ ಇರುತ್ತೆ. ಆಮೇಲೆ 5 times ಫುಡ್ ಇರುತ್ತೆ, ಅದರಲ್ಲಿ 3 time ಮೇನ್ ಕೋರ್ಸ್ ಫುಡ್ ಇರುತ್ತೆ, 2 times ಸ್ನ್ಯಾಕ್ಸ್ ಇರುತ್ತೆ, ಹೈ ಟೀ ಅಂತಾರಲ್ಲ ಅದಿರುತ್ತೆ. ಸೊ ಮಿಡ್ ನೈಟಲ್ಲಿ ಕೂಡ ಸ್ನ್ಯಾಕ್ಸ್ ಅವೈಲೇಬಲ್ ಇರುತ್ತೆ. ಸೊ ಇಟ್ಸ್ ಕೈಂಡ್ ಆಫ್ ಎಲ್ಲರೂ 24/7 ಓಪನ್ ಎದ್ದೇ ಇರೋ ಥರ ಅಲ್ಲಿ ಫೀಲ್ ಆಗುತ್ತೆ. ಸೊ ಅದಕ್ಕಿಂತ ಹೆಚ್ಚಾಗಿ ನಿಮಗೆ ಬೆಳಿಗ್ಗೆನೇ ಒಂದು ಪ್ಯಾಂಪ್ಲೆಟ್ಸ್ ಬಂದುಬಿಟ್ಟಿರುತ್ತೆ ರೂಮ್ಗೆ. ಸೊ ಅದರಲ್ಲಿ ನಿಮಗೆ ಕಂಪ್ಲೀಟ್ ಡೇದು ಏನೇನು ಈವೆಂಟ್ ಇದೆ, 1 hourಗೂ ಏನೇನು ಯಾವ್ಯಾವ ಫ್ಲೋರಲ್ಲಿ ಏನೇನು ಈವೆಂಟ್ ನಡೀತಾ ಇದೆ ಅಂತ ಅಲ್ಲಿ ಕಂಪ್ಲೀಟ್ಲಿ ಲಿಸ್ಟ್ ಮಾಡಿ ಕಳಿಸಿರ್ತಾರೆ. ಸೊ ದ್ಯಾಟ್ ನೀವು ಇಷ್ಟೊತ್ತಿಗೆ ಈ ಟೈಮಿಂಗ್ಸಲ್ಲಿ ಅಲ್ಲಿ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಎಲ್ಲ ನಿಮಗೆ ಆಲ್ಮೋಸ್ಟ್ ನಿಮಗೆ ಇನ್ಫಾರ್ಮೇಷನ್ ಇರುತ್ತೆ. ಸೊ ಸೆಕೆಂಡ್ ಡೇ ನಾವು ಲಕ್ಷದ್ವೀಪ್ ಹೋಗಿ ರೀಚ್ ಆದ್ವಿ. ಸೊ ಲಕ್ಷದ್ವೀಪ್ ಹೋಗ್ಬಿಟ್ಟು ನಾವು ನೋಡಬೇಕು ಅಂತ ಇಷ್ಟ ಇದ್ದರೆ ನೀವು ಆ ಲಕ್ಷದ್ವೀಪ್ ಲ್ಯಾಂಡ್ ಮೇಲೆ ಹೋಗಿ ಇಳಿಬೋದು. ಇಲ್ಲ ನಮಗೆ ನೋಡೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನೀವು ಕ್ರೂಸಲ್ಲೇ ಉಳ್ಕೋಬೋದು. ಸೊ ಲಕ್ಷದ್ವೀಪಲ್ಲಿ ಹೋಗಿ ಇಳಿಯೋದಕ್ಕೆ ಬೇಸಿಕ್ ಅಮೌಂಟ್ ಏನು ಅಂತ ಹೇಳಿದ್ರೆ 1800 rupees. ಸೊ ಅದರಲ್ಲಿ ಗೌರ್ಮೆಂಟಿಂದ ಪರ್ಮಿಟ್ ತೊಗೊತಾರೆ ಮತ್ತು ಅಲ್ಲಿ ಕಲ್ಚರಲ್ ಆ್ಯಕ್ಟಿವಿಟೀಸ್ ಏನೇನೋ ಇರುತ್ತೆ ಅದನ್ನು ತೋರಿಸ್ತಾರೆ ಮತ್ತು ಸೈಟ್ ಸೀಯಿಂಗ್ ಮಾಡ್ಬೋದು. ಅದಾದಮೇಲೆ ಅಲ್ಲಿ ಬೀಚಲ್ಲಿ ಹೋಗ್ಬಿಟ್ಟು ಆಟ ಆಡ್ಬೋದು. ಸೊ ಇಷ್ಟೆಲ್ಲ ಫೆಸಿಲಿಟೀಸ್ 1800 rupees ಕೊಟ್ಟರೆ ನಿಮಗೆ ಸಿಗುತ್ತೆ. ಅದನ್ನು ನೀವು ಕ್ರೂಸ್ ಒಳಗಡೆನೇ ಹಿಂದಿನ ದಿವಸ ಬುಕ್ ಮಾಡ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ನೀವು ಸೇಲಿಂಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆನೇ ನೀವೇ ಲಕ್ಷದ್ವೀಪ್ ಪ್ಯಾಕೇಜ್ ಅಂತ ಬುಕ್ ಮಾಡ್ಕೊಂಡು ಹೋಗ್ಬೋದು.
ಅದು ಬಿಟ್ಬಿಟ್ಟು ನಾವು ಎಕ್ಸ್ಟ್ರಾ ವಾಟರ್ ಗೇಮ್ಸ್ ಎಲ್ಲ ಆಟಾಡ್ತೀವಿ ಅಂತ ಹೇಳಿದ್ರೆ ಡಿಪೆಂಡಿಂಗ್ ಅಪಾನ್ ವಿಚ್ ವಾಟರ್ ಗೇಮ್ ಯು ಆರ್ ಪ್ರಿಫರಿಂಗ್ ಅದ್ರ ಪ್ರಕಾರನೇ ಅಮೌಂಟ್ ಕೂಡ ಇರುತ್ತೆ. ಸೊ ನಿಮಗೆ ಯಾವುದು ವಾಟರ್ ಗೇಮ್ ಬೇಕಾಗುತ್ತೆ ಅದ್ರದ್ದು ಎಷ್ಟು ಅಮೌಂಟ್ ಇರುತ್ತೆ ಅದನ್ನು ನೀವು ಮುಂಚೆನೇ ಬುಕ್ ಮಾಡಿ ಇಟ್ಕೋಬೋದು. ಸೊ ನಾವು ಕಮಿಂಗ್ ಆನ್ ಟು ದ ಮೇನ್ ಪಾಯಿಂಟ್. ಸೊ ವಾಟ್ ಈಸ್ ದ ಟೋಟಲ್ ಕಾಸ್ಟ್ ಫಾರ್ ಕಾರ್ಡಿಲಿಯಾ ಕ್ರೂಸ್ ಬುಕಿಂಗ್? ಸೊ ನಾವು ಹೋಗಿದ್ದು ಲಕ್ಷದ್ವೀಪ್ ಪ್ಲೇಸಿಗೆ 4 days 3 nights ಪ್ಯಾಕೇಜ್ಗೆ. ಸೊ 5 ಮೆಂಬರ್ಸ್ ಹೋಗಿರೋದ್ರಿಂದ ಸೊ 2 ರೂಮ್ಸ್ ಬುಕ್ ಮಾಡಲೇಬೇಕಾಗಿತ್ತು. ಸೊ ಅದಕ್ಕೆ 4 ಮೆಂಬರ್ಸ್ಗೆ ಬೇಸಿಕ್ ರೂಮ್ನ ಬುಕ್ ಮಾಡಿಬಿಟ್ಟು ಒಬ್ಬರಿಗೆ ಮಾತ್ರ ವಿಂಡೋ ಇರೋದು ಓಷನ್ ವ್ಯೂ ರೂಮ್ನ ಬುಕ್ ಮಾಡಿದ್ವಿ. ಸೊ ಬೇಸಿಕ್ ರೂಮಿಗೆ ನಾವು 4 ಜನದಿಂದ ಸಮ್ವೇರ್ ಅರೌಂಡ್ 30,000 ಒಬ್ಬರಿಗೆ ಬಿತ್ತು. ಆ್ಯಂಡ್ ದೇ ಆಲ್ಸೋ ಹ್ಯಾವ್ ಅ ಕಾನ್ಸೆಪ್ಟ್ ಕಾಲ್ಡ್ ಕಿಡ್ಸ್ ಸೇಲ್ ಫ್ರೀ ಅಂತ. ಸೊ ಮಕ್ಕಳಿಗೆ ಬುಕಿಂಗ್ ಫ್ರೀ ಇರುತ್ತೆ, ಬಟ್ ದೇ ಹ್ಯಾವ್ ಟು ಪೇ ಸಮ್ ಅದರ್ ಚಾರ್ಜಸ್ ಆ್ಯಂಡ್ ಟ್ಯಾಕ್ಸಸ್. ಸೊ ಈ ಪ್ರೈಸಸ್ ಬಂದುಬಿಟ್ಟು ವೇರಿ ಆಗುತ್ತೆ. ನೀವು ಸೀಸನ್ ಟೈಮಲ್ಲಿ ಹೋದರೆ ಒಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ. ನಾವು ಹೋಗಿದ್ದು ಅನ್ಸೀಸನ್ ಟೈಮಲ್ಲಿ, ಸೊ ಒಂದು ಸ್ವಲ್ಪ ಕಡಿಮೆ ಬಿತ್ತು. ಸೊ ದುಡ್ಡು ಉಳಿಸೋದಕ್ಕೆ ಒಂದೆರಡು ಟಿಪ್ಸ್ ಇದೆ. ಏನಪ್ಪ ಅಂತ ಹೇಳಿದ್ರೆ, ನೀವಾಗೆ ಡೈರೆಕ್ಟಾಗಿ ಕಸ್ಟಮರ್ ಕೇರಿಗೆ ಕಾಲ್ ಮಾಡಿಬಿಟ್ಟು ರೂಮ್ಸ್ನ ಬುಕ್ ಮಾಡ್ಕೊಳ್ಳಿ. ಸೊ ದಟ್ ಯು ಕ್ಯಾನ್ ಹ್ಯಾವ್ ಎನ್ ಆಪ್ಷನ್ ಟು ನೆಗೋಷಿಯೇಟ್ ವಿತ್ ದೆಮ್. ಸೊ ಒಂದು ಮಿನಿಮಮ್ 5 to 6 months ಬಿಫೋರೇ ಬುಕ್ ಮಾಡ್ಕೊಳ್ಳಿ. ಆಮೇಲೆ ಪ್ಯಾಕೇಜಸ್ ಎಲ್ಲ ಬಿಫೋರ್ ಸೇಲಿಂಗೇ ನೀವೆಲ್ಲ ಬುಕ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಕ್ರೂಸ್ ಒಳಗಡೆ ಹೋಗ್ಬಿಟ್ಟು ಲಕ್ಷದ್ವೀಪಿನ ಪ್ಯಾಕೇಜಸ್ ಎಲ್ಲ ಬುಕ್ ಮಾಡ್ತೀನಿ ಅಂತ ಹೇಳಿದ್ರೆ ಅಲ್ಲೊಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ, ಡಾಲರ್ಸಲ್ಲಿರುತ್ತೆ. ಆದಷ್ಟು ಬೇಸಿಕ್ ರೂಮ್ನೇ ಪ್ರಿಫರ್ ಮಾಡಿ ಆ್ಯಕ್ಚುಲಿ. ಯಾಕಂತ ಹೇಳಿದ್ರೆ ಬೇರೆ ರೂಮ್ಸಲ್ಲಿ ಫೆಸಿಲಿಟೀಸ್ ಚೆನ್ನಾಗಿರುತ್ತೆ, ಬಟ್ ನೀವು ಜಾಸ್ತಿ ರೂಮಲ್ಲೇ ಇರೋದಿಲ್ಲ, ಬೇರೆ ಕಡೆ ಓಡಾಡ್ತಾನೆ ಇರ್ತೀರಾ. ಲಕ್ಷದ್ವೀಪ್ ಬಿಟ್ಬಿಟ್ಟು ಇನ್ನೂ ಕಮ್ಮಿ ಪ್ರೈಸಿಗೆ ಹೋಗ್ಬೋದು ಅಂತ ಹೇಳಿದ್ರೆ ನೀವು ಗೋವಾ, ಮುಂಬೈ ಪ್ಲೇಸಸ್ಗೂ ಹೋಗ್ಬೋದು, ಇನ್ನೂ ಸ್ವಲ್ಪ ಪ್ರೈಸ್ ಕಡಿಮೆ ಆಗುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಕಾಸ್ಟ್ ಆಫ್ ಕ್ರೂಸ್ ಬುಕಿಂಗ್. ಎಲ್ಲರಿಗೂ ಇಷ್ಟ ಆಯಿತು ಅನಿಸುತ್ತೆ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಏನಾದರೂ ಹೇಳೋದಿದ್ರೆ ಕಾಮೆಂಟಲ್ಲಿ ಹೇಳಿ. ಥ್ಯಾಂಕ್ ಯು ಸೋ ಮಚ್.